ಹಾಯ್, ಇವತ್ತು ಗಾರ್ಲಿಕ್ ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ. ಗಾರ್ಲಿಕ್ ಚಟ್ನಿ ಪುಡಿಗೆ ಬೇಕಾಗಿರೋ ಸಾಮಗ್ರಿಗಳು: 3 ಗೆಡ್ಡೆ ಬೆಳ್ಳುಳ್ಳಿ, ಫ್ರೈ ಮಾಡ್ಕೊಂಡಿರೋದು 1 ಹಿಡಿ ಕೊರ್ಬೇವಿನ ಸೊಪ್ಪು, 5 ರಿಂದ 6 ಗುಂಟೂರು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ, 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಫ್ರೈ ಮಾಡ್ಕೊಂಡಿದ್ದೀನಿ, 1 ಕಪ್ ಹುರ್ಗಡ್ಲೆ, 1 ಕಪ್ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಹರಳುಪ್ಪು. ಮಿಕ್ಸಿ ಜಾರ್ಗೆ ಒಣಮೆಣಸಿನ್ಕಾಯಿ ಹುರ್ಕೊಂಡಿರೋದು, ಬ್ಯಾಡಗಿ ಗುಂಟೂರು, ಹುಣಸೆಹಣ್ಣು ಹುರ್ಕೊಂಡಿರೋದು, ಕೊರ್ಬೇವಿನ ಸೊಪ್ಪು ಹುರ್ಕೊಂಡಿರೋದು, 3 ಗೆಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಹುರ್ಗಡ್ಲೆ. ಇಷ್ಟನ್ನು ಫಸ್ಟು ಮಿಕ್ಸಿಲಿ ರುಬ್ಕೋಬೇಕು. ಇದಿಷ್ಟನ್ನು ರುಬ್ಕೊಂಡಾದ್ಮೇಲೆ ಕೊಬ್ಬರಿನೂ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು. ಹಾಕಿ ರುಬ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಎಲ್ಲನೂ ಬಗ್ಗಿಸ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ರುಬ್ಕೋಬೇಕು. ಒಂದು ಅರ್ಧ ಭಾಗದಷ್ಟು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ರುಬ್ಕೋತಾ ಇದ್ದೀನಿ. ಅರ್ಧ ರುಬ್ಕೊಂಡಿದ್ದೀನಿ, ಅದನ್ನು ಈ ಪ್ಲೇಟ್ಗೆ ಬಗ್ಸ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ರಫ್ ಪೌಡ್ರ್ ಆದರೆ ಸಾಕು, ತುಂಬ ನುಣ್ಣಗೂ ಆಗಬಾರ್ದು. ಇನ್ನು ಉಳಿದಿದ್ದನ್ನು ರುಬ್ಕೋತಾ ಇದ್ದೀನಿ. ಇನ್ನು ಉಳಿದಿದ್ದು ರುಬ್ಕೊಂಡು ಈ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪ್ಲೇಟ್ನಲ್ಲೇ ಒಂದು 1/4 ಗಂಟೆಯಷ್ಟು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಆಮೇಲೆ ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳೋದು. ಚಟ್ನಿ ಪುಡಿ ರೆಡಿ ಇದೆ, ಬಾಟ್ಲಿಗೆ ಫಿಲ್ ಮಾಡ್ತಾ ಇದ್ದೀನಿ. ಗಾರ್ಲಿಕ್ ಚಟ್ನಿ ಪುಡಿ